ವೆಲ್ಕಮ್ ಟು ವಿದ್ಯಾಚಂದ್ರ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಕಸಿನ್ದು ಎಂಗೇಜ್ಮೆಂಟ್ ಇದೆ, ಅದಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ. ಕಸಿನ್ ಅಂದರೆ ಅವಳು ನನ್ನ ಚಿಕ್ಕಮ್ಮನ ಮಗಳು. ಇವತ್ತು ಅವಳದು ಸ್ಪೆಷಲ್ ಡೇ ಅನ್ನೋದು ನನಗಂತೂ ತುಂಬ ಖುಷಿ ಕೊಡ್ತಿದ್ದೆ. ಈ ದಿನ ಹೇಗಿರುತ್ತೆ ಅಂತ ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಆದರೆ ಬನ್ನಿ ನನ್ನ ಜೊತೆ ಈ ಸುಂದರ ದಿನನ ಶುರು ಮಾಡೋಣ. ಈಗ ಆಲ್ರೆಡಿ 8 ಗಂಟೆ ಆಗಿದೆ. ನಾನು ನಿಮಗೆ ಬ್ರೇಕ್ಫಾಸ್ಟ್ ಮಾಡಿ ರೆಡಿಯಾಗಿ ಸಿಗ್ತೀನಿ. ನಂದೆಲ್ಲ ರೆಡಿ ಆಯಿತು. ಈಗ ಟೈಮು 9:40. ಇನ್ನೊಂದು 5 ನಿಮಿಷದಲ್ಲಿ ನಾವು ಹೊರಡ್ತೀವಿ. ಅಕ್ಷರ ಇನ್ನೂ ಮಲಗಿದ್ದಾಳೆ, ಅವಳನ್ನ ಹಾಗೆ ಕರ್ಕೊಂಡು ಹೋಗ್ತೀನಿ. ಇನ್ನು ಹೋಗ್ತಾ ಗಾಡಿಲೇ ರೆಡಿ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿಂದ ಒಂದು 40-45 ನಿಮಿಷ ಬೇಕು ರೀಚ್ ಆಗಲಿಕ್ಕೆ. ಹುಡುಗನ ಕಡೆಯವರು ಬರೋ ಮೊದಲೇ ರೀಚ್ ಆಗಬೇಕು. ಹೇಳಿದಾಗೆ ಸರಿದ ಟೈಮಿಗೆ ರೀಚ್ ಆದ್ವಿ. ನೋಡಿ ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ನೋಡಿ ಇಲ್ಲೆಲ್ಲ ಕಸಿನ್ಸ್ ಬರ್ತಾ ಇದ್ದಾರೆ, ಎಲ್ಲರನ್ನು ಮಾತಾಡ್ಸೋಣ. ಇಲ್ಲಿ ನೋಡಿ ನಮ್ಮ ಮದುವೆ ಹುಡುಗಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ಅವಳಿಗೆ ಹಾಯ್ ಹೇಳ್ತಾ ತಂಪಾದ ಪಾನೀಯ ಕುಡಿದು ಸೀದಾ ಮನೆ ಒಳಗಡೆ ಹೋದೆ. ಮನೆ ಒಳಗೆ ಆಲ್ರೆಡಿ ನೆಂಟರೆಲ್ಲ ಸೇರಿದ್ರು. ತುಂಬ ದಿನಗಳ ನಂತರ ಹೀಗೆ ಫ್ಯಾಮಿಲಿ ಜೊತೆ ಗೆಟ್ ಟುಗೆದರ್ ಆಗೋದು ತುಂಬ ಸ್ಪೆಷಲ್ ಅಲ್ವಾ. ಫನ್, ಎಂಜಾಯ್ಮೆಂಟ್ ಎಲ್ಲನೂ ಇರುತ್ತೆ. ಪ್ರತಿಯೊಬ್ಬರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದೇ ತುಂಬ ಮಜಾ. ಅಷ್ಟೊತ್ತಿಗೆ ಹುಡುಗನ ಕಡೆಯವರು ಬಂದರು. ಅವರ ಗ್ರ್ಯಾಂಡ್ ವೆಲ್ಕಮ್ಮಿಗೆ ಎಲ್ಲರೂ ರೆಡಿ ಆಗ್ತಿದ್ದಾರೆ ನೋಡಿ. ನೋಡಿ ನಮ್ಮ ಮದುವೆ ಹುಡುಗ ಎಷ್ಟು ಖುಷಿಯಾಗಿ ಲವಲವಿಕೆಯಿಂದ ನಗುಮುಖದಿಂದ ಬರ್ತಾ ಇದ್ದಾರೆ. ಅವರನ್ನೆಲ್ಲ ನಗುಮುಖದಿಂದ ತಂಪಾದ ಪಾನೀಯಗಳನ್ನು ಕೊಟ್ಟು ಪ್ರೀತಿಯಿಂದ ವೆಲ್ಕಮ್ ಮಾಡಿದ್ವಿ. ಹುಡುಗ ಬಂದದನ್ನು ನೋಡಿ ನಮ್ಮ ಹುಡುಗಿ ಹೇಗೆ ಇಣುಕಿ ನೋಡ್ತಿದ್ದಾಳೆ ನೋಡಿ. ನೋಡಿ ನಮ್ಮ ಮದುವೆ ಹುಡುಗಿ ಮನೆಯಿಂದ ಹೊರಗಡೆ ಬರಲಿಕ್ಕೆ ಎಷ್ಟು ನಾಚಿಕೆ ಪಡ್ತಾ ಇದ್ಲು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮನೆಯಿಂದ ಹೊರಗಡೆ ಬಂದ ನೆಂಟರ ಜೊತೆ ಎಲ್ಲ ಮಾತಾಡ್ತಾ ಇದ್ಲು. ಅಷ್ಟೊತ್ತಿಗೆ ಒಳಗಡೆ ವೀಳ್ಯದೆಲೆ ಶಾಸ್ತ್ರಕ್ಕೂ ರೆಡಿ ಮಾಡ್ತಿದ್ರು. ಇದನ್ನು ವೀಳ್ಯದೆಲೆ ಶಾಸ್ತ್ರ ಅಂತ ಹೇಳ್ತೀವಿ. ನಮ್ಮ ಕಡೆ ಹುಡುಗ ಹುಡುಗಿಯ 2 ಕಡೆಯವರು ಅಡಿಕೆ ಮತ್ತು ವೀಳ್ಯದೆಲೆ ತಗೊಂಡು ವರ ವಧುವಿಗೆ ಆಶೀರ್ವಾದ ಮಾಡುತ್ತಾ ಈ ಹುಡುಗನಿಗೆ ಈ ಹುಡುಗಿಯ ನಿಶ್ಚಿತ ಅಂತ ಗುರು ಹಿರಿಯರು ಸೇರಿ ನಿಶ್ಚಯ ಮಾಡುತ್ತಾ ಮದುವೆಗೆ ಮುನ್ನುಡಿ ಹಾಡುವುದು. ಆಮೇಲೆ ಹುಡುಗನ ಕಡೆಯ ಸಾರಿಯನ್ನು ಹುಡುಗಿಗೆ ಕೊಟ್ಟು ಅವಳದನ್ನು ಉಟ್ಟುಕೊಂಡು ರಿಂಗ್ ಎಕ್ಸ್ಚೇಂಜ್ ಸೆರೆಮನಿಗೆ ರೆಡಿ ಆಗ್ತಾಳೆ. ಅವರೆಲ್ಲ ರೆಡಿಯಾಗೋ ಹೊತ್ತಿಗೆ ನಾನು ಇಲ್ಲಿ ಹೊರಗಡೆ ಬಂದು ಸುಮ್ಮನೆ ಎಲ್ಲರ ಜೊತೆ ಮಾತಾಡ್ತಾ ಇದ್ದೆ. ಅಕ್ಷರ ಅಂತೂ ಎಲ್ಲರ ಕೈಗೆ ಹೋಗ್ತಾ ಇದ್ಲು. ಫಂಕ್ಷನ್ ಅಂತೂ ತುಂಬ ಮಜವಾಗಿತ್ತು. ಆದರೆ ಈ ಸೆಕೆ ಅಂತೂ ವಿಪರೀತ. ಎಲ್ಲರೂ ಫ್ಯಾನನ್ನು ಹುಡುಕೊಂಡು ಹೋಗಿ ಕೂಡ್ತಾ ಇದ್ರು. ಅಷ್ಟೊತ್ತಿಗೆ ಮುಹೂರ್ತಕ್ಕೆ ಸರಿಯಾಗಿ ಹುಡುಗ ಹುಡುಗಿ ಇಬ್ಬರು ಸ್ಟೇಜ್ ಹತ್ರ ಬಂದರು. ಅವರಿಬ್ಬರನ್ನು ಸ್ಟೇಜಿಗೆ ಕರೆದುಕೊಂಡು ಹೋದರು. ಮೊದಲಿಗೆ ಹುಡುಗ ಹುಡುಗಿ ಇಬ್ಬರು ಒಬ್ರಿಗೊಬ್ರು ರೋಸ್ ಕೊಟ್ಕೊಂಡ್ರು. ಆಮೇಲೆ ಹುಡುಗ ಹುಡುಗಿಯ 2 ಕೆನ್ನೆಗೆ ಅರಶಿನ ಹಚ್ಚಿ ಹೂ ಮುಡಿಯುವ ಶಾಸ್ತ್ರವನ್ನು ಮಾಡಿದರು. ಈಗ ಅತ್ಯಂತ ಸ್ಪೆಷಲ್ ಮೂಮೆಂಟ್, ರಿಂಗ್ ಎಕ್ಸ್ಚೇಂಜ್. ಇದೊಂದು ಸಂಪ್ರದಾಯ ಅಂತ ಹೇಳೋ ಬದಲು ಇದು ಇಬ್ಬರ ನಡುವಿನ ಒಂದು ಪ್ರೀತಿ, ನಂಬಿಕೆ ಮತ್ತು ಬದ್ಧತೆಯ ಸಂಕೇತ. ಈ ಚಿಕ್ಕ ಉಂಗುರದಲ್ಲಿ ಎಷ್ಟು ದೊಡ್ಡ ಅರ್ಥ ಇದೆ ಗೊತ್ತಾ? ಜೀವನ ಪೂರ್ತಿ ಒಟ್ಟಿಗೆ ನಡೆಯುವ ಒಂದು ವಚನ ಅಂತ ಹೇಳುವ ಹಾಗೆ ಇದು. ಈ ಶುಭ ಕಾರ್ಯವನ್ನು ಸಿಹಿಯೊಂದಿಗೆ ಆಚರಿಸುವ ಹಾಗೆ ಕೇಕ್ ಕಟ್ಟಿಂಗ್. ಈಗ ಇಬ್ಬರು ಕಟ್ ಮಾಡಿ ಒಬ್ಬರಿಗೊಬ್ಬರು ತಿನ್ನಿಸ್ತಾ ಇದ್ರು. ಎಲ್ಲ ಸುತ್ತು ನಿಂತು ಚಪ್ಪಾಳೆ ಹೊಡೆದು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ರು. ಕಸಿನ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಸೇರಿ ಈ ಕ್ಷಣವನ್ನು ಇನ್ನೂ ಸ್ಪೆಷಲ್ ಮಾಡ್ತಾಯಿದ್ರು.
ಸ್ವಲ್ಪ ಮಜಾ, ಸ್ವಲ್ಪ ನಗು, ಸ್ವಲ್ಪ ಸಿಹಿ, ಈ ಮೂಮೆಂಟ್ ಅಂತ ಹೇಳೋದೊಂದು ಪ್ರೀಷಿಯಸ್. ನಾನು ಕೂಡ ಸ್ಟೇಜಿಗೆ ಹೋಗಿ ಹುಡುಗ ಹುಡುಗಿಗೆ ವಿಶ್ ಮಾಡಿ ಒಂದು ಫೋಟೋ ತಗೊಂಡೆ. ಈ ದಿನ ಅಂತೂ ಇವರಿಗೆ ತುಂಬ ಸ್ಪೆಷಲ್. ಅಲ್ಲಿಂದ ಸೀದಾ ನಾನು ಊಟದ ಕಡೆ ಹೋದೆ. ಈ ಊರ ಕಡೆ ಫಂಕ್ಷನ್ಗಳೆಲ್ಲ ಕುಟುಂಬ ಮತ್ತು ರಿಲೇಟಿವ್ಸ್ ಟೀಮ್ ವರ್ಕ್ ಅಂತೂ ತುಂಬ ಹೆಚ್ಚು. ಇಲ್ಲಿ ನೋಡಿ ನಮ್ಮ ಸಂಬಂಧಿಕರೆಲ್ಲರೂ ಜೊತೆಗೂಡಿ ಊಟ ಹೇಗೆ ಸರ್ವ್ ಮಾಡ್ತಿದ್ದಾರೆ ಅಂತ. ಈ ಹಿರಿಯರು ಮಾರ್ಗದರ್ಶನ ಕೊಡ್ತಾ, ಚಿಕ್ಕವರು ಸಹಾಯ ಮಾಡ್ತಾ ಎಲ್ಲರೂ ಸೇರಿ ಮಜಾ ಮಾಡ್ತಾ ಇದ್ದಾರೆ. ಸಂಬಂಧಿಕರ ಕೈಯಿಂದ ಸರ್ವ್ ಮಾಡಿದ ಊಟಕ್ಕಂತೂ ಇನ್ನು ಬೇರೆ ರುಚಿ ಅಲ್ವಾ. ನೋಡಿ ಇವರೆಲ್ಲ ನನ್ನ ಫೇವ್ರೆಟ್ ಕಸಿನ್ಸ್. ಇವರ ಜೊತೆ ಎಲ್ಲ ಮಾತಾಡುತ್ತಾ ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ. ನಾನಂತೂ ಇವರ ಜೊತೆ ಹಾಸ್ಯ ಚಟಾಕಿ ಹಾರಿಸುತ್ತಾ ಒಟ್ಟಿಗೆ ಊಟವನ್ನು ಸವಿತಾ ಇದ್ದೆ. ಊಟವನ್ನಂತೂ ಫುಲ್ ಎಂಜಾಯ್ ಮಾಡಿದೆ. ಇವರ ಜೊತೆ ಎಲ್ಲ ಮಾತಾಡುತ್ತಾ ಮೆಮೊರೀಸ್ ಎಲ್ಲ ಮೆಲುಕು ಆಗುತ್ತಾ ಹೇಗೆ ಸಮಯ ಕಳೆದು ಹೋಯ್ತು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಊಟದ ಬಳಿಕ ಐಸ್ ಕ್ರೀಮ್ ಸರ್ವ್ ಕೂಡ ಇತ್ತು. ಈ ಸೆಕೆ ಟೈಮಲ್ಲಿ ಐಸ್ ಕ್ರೀಮ್ ತಿನ್ನುವಾಗ ತುಂಬ ರಿಲ್ಯಾಕ್ಸ್ ಫೀಲ್ ಆಗ್ತಿತ್ತು. ಆಮೇಲೆ ಅಂತೂ ಫ್ಯಾಮಿಲಿಯವರೊಂದಿಗೆ ಫೋಟೋ ಸೆಷನ್ ಅಂತೂ ಕಂಪಲ್ಸರಿ, ಇದನ್ನ ಮಿಸ್ ಮಾಡೋ ಹಾಗೇ ಇಲ್ಲ. ಇಂಥ ಕ್ಷಣಗಳೆಲ್ಲ ನಮ್ಮ ಜೀವನದಲ್ಲಿ ಸದಾ ನೆನಪಾಗಿ ಉಳಿಯುತ್ತದೆ. ಇಂಥ ಖುಷಿ ವಿಚಾರಗಳೊಂದಿಗೆ ನನ್ನ ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.